ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶನಿ, ಏಳರಾಟ ಶನಿ ಅಂತಕ್ಕಂಥದ್ದು. ಆದರೆ ಏಕಾದಶ ಸ್ಥಾನದಲ್ಲಿ ಗುರು ಅಂತಕ್ಕಂಥವನು ಬಂದಿದ್ದಾನೆ. ನಿಂತು ಹೋಗಿರ್ತಕ್ಕಂಥ ಕೆಲಸಗಳಾಗತ್ತೆ, ಎಲ್ಲೋ ಸ್ಟಾಪ್ ಆಗೋಗುತ್ತೆ, ಎಲ್ಲೋ ಬಿಟ್ಟು ಹೋಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಚೆನ್ನಾಗಿರೋರು ಕೂಡ ನಿಮಗೆ ಹಿಂದೆ ಹೆಲ್ಪ್ ಮಾಡ್ತಾ ಇರಲಿಲ್ಲ, ಸಹಾಯ ಮಾಡ್ತಾ ಇರಲಿಲ್ಲ, ಈಗ ಅವರೇ ಬಂದು ಸಹಾಯ ಮಾಡ್ತಕ್ಕಂಥದ್ದು, ನಿಮಗೆ ಬೆಂಬಲವಾಗಿ ನಿಂತುಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಎಚ್ಚರಿಕೆ ವಹಿಸಿ. ಜೀವನದಲ್ಲಿ ಅದು ಜುಲೈ ತಿಂಗಳಲ್ಲಿ ನಿಮಗೆ ಅದೃಷ್ಟ ಬದಲಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಎಚ್ಚರಿಕೆ, ಏಳರಾಟ ಶನಿ. ಆ ಏಳರಾಟ ಶನಿಗೆ ನೀವೇನು ಮಾಡಬೇಕು ಅಂದರೆ, ಶನಿಗೆ ಅಧಿದೇವತೆ ಆಂಜನೇಯ, ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನ ಮೊರೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಶನಿಯ ದೋಷ ಕಮ್ಮಿ ಆಯಿತು ಅಂತ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಹೂವನ್ನು ಎತ್ತಿದ ರೀತಿ ನಡೆಯುತ್ತೆ ಅಂತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಇನ್ನು ಆರೋಗ್ಯ ಭಾಗ್ಯ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಬಹಳಷ್ಟು ಧನಲಾಭಗಳು ಬರುತ್ತೆ. ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳು ನಡೆಯುತ್ತೆ. ಯಾಕೆಂತಂದರೆ ಗುರು ಬಲ ಅಂತಕ್ಕಂಥದ್ದಿದೆ. ಏಕಾದಶದಲ್ಲಿ ಗುರು ಚಂದ್ರನ ಕ್ಷೇತ್ರದಲ್ಲಿ ಇದ್ದಾನೆ. ಗುರುಚಂದ್ರ ಯೋಗ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಶನಿಯ ಬಲ ಅಂತಕ್ಕಂಥದ್ದು ಒಂದಿಲ್ಲ ಅಷ್ಟೆ. ಶನಿಯ ಬಲ ಏನಾದರೂ ನಿಮ್ಮ ಜಾತಕದಲ್ಲಿ ಶನಿ ಯೋಗಕಾರಕನಾಗಿ ಸ್ವಕ್ಷೇತ್ರದಲ್ಲಿ ಅಥವಾ ಶುಕ್ರನ ಕ್ಷೇತ್ರದಲ್ಲಿ ಏನಾದರೂ ಜನನ ಕಾಲದಲ್ಲಿ ಸ್ಥಿತನಾಗಿದ್ದರೆ ನಿಮಗೆ ಬಹಳಷ್ಟು ಅನುಕೂಲಗಳು ಬಂತು ಅಂತಾನೆ ಇಟ್ಟುಕೊಳ್ಳಿ. ಆದರೆ ಉಪಯೋಗವನ್ನು ಮಾಡಿಕೊಳ್ಳಿ. ನಿಮ್ಮ ಜಾತಕಗಳನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಗೊತ್ತಾಗಲಿಲ್ವಾ, ನೇರವಾಗಿ ಕಚೇರಿಗೆ ಬನ್ನಿ, ಜಾತಕ ವಿಮರ್ಶೆ ಮಾಡಿ. ಜಾತಕದಲ್ಲಿ ಉಚ್ಚರಾಗಿದ್ದಾರೋ ನೀಚರಾಗಿದ್ದಾರೋ ಸಮಸ್ಥಾನದಲ್ಲಿದ್ದಾರೋ ಶನಿ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳಿ. ನೋಡಿಕೊಂಡಾಗ ಅದಕ್ಕೆ ದೊಡ್ಡವರು ಹೇಳ್ತಾರೆ ಏನಪ್ಪ ಅಂತ ಅಂದರೆ, ಮಳೆ ಬಂದಾಗ ನಾವು ನೀರು ತುಂಬಿಸ್ಕೋಬೇಕಂತೆ. ಅದು ಕೆರೆಗಾಗಲಿ ಕಟ್ಟೆಗಾಗಲಿ ಮತ್ತು ಡ್ಯಾಮ್ಗಾಗಲಿ ನೀರು ಬಂದಾಗ ಯಾರಿಗೋ ಬಿಟ್ಬಿಟ್ಟು ಆಮೇಲೆ ನಾವು ತುಂಬಿಸ್ಕೋತೀವಿ ಅಂತಂದರೆ ಖಂಡಿತ ಆಗಲ್ಲ. ಅದಕ್ಕೆ ಹೇಳೋದು, ಕಾಲ ಅಂತಕ್ಕಂಥದ್ದು, ಕಾಲಚಕ್ರ ಅಂತಕ್ಕಂಥದ್ದು ಇದೆಯಲ್ಲ, ಆ ಕಾಲಚಕ್ರದಲ್ಲಿ ಬರ್ತಕ್ಕಂಥದ್ದನ್ನು ಸರಿಯಾಗಿ ನಾವು ಉಪಯೋಗವನ್ನು ಮಾಡ್ಕೋಬೇಕು. ಉಪಯೋಗವನ್ನು ಮಾಡ್ಕೊಳ್ತಕ್ಕಂಥದ್ದಿದೆ ನೋಡಿ. ಒಳ್ಳೆಯ ಸಮಯ. ಏಕಾದಶ ಸ್ಥಾನದಲ್ಲಿ ಗುರು ಇದ್ದಾನೆ, ಚಂದ್ರಗುರು ಯೋಗ ಬರ್ತಾ ಇದೆ, ಪ್ರಾಪರ್ಟಿ ಬರುತ್ತೆ, ಮನೆ ಕಟ್ತಕ್ಕಂಥ ಯೋಗ, ಗೃಹ ಪ್ರವೇಶ ಮಾಡ್ತಕ್ಕಂಥ ಯೋಗ. ಎಷ್ಟೋ ದಿನದಿಂದ ವಿವಾಹನೇ ಆಗಿಲ್ಲ, ಯೋಚನೆ ಮಾಡ್ತಾ ಇದ್ದೀರಿ, ಅಂಥವರಿಗೆ ವಿವಾಹ ಯೋಗ, ಧನ ಕನಕ ವಸ್ತು ವಾಹನ ಭೂಮಿ ಪ್ರಾಪ್ತಿ ಅಂತ ಹೇಳುತ್ತೆ ಈ ಒಂದು ಕನ್ಯಾ ರಾಶಿಯವರಿಗೆ. ಆದರೆ ಎಚ್ಚರಿಕೆ, ಏಳರಾಟ ಶನಿ ಅಂತಕ್ಕಂಥವರಿದ್ದಾರೆ. ಆ ಶನಿಯನ್ನು ಸರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದರೆ ತ್ರಿಕಾಲ ಶನಿಶಾಂತಿ ಹೋಮವನ್ನು ಆಚರಣೆಯನ್ನು ಮಾಡಿ, ಪವಮಾನ ಹೋಮವನ್ನು ಆಚರಣೆಯನ್ನು ಮಾಡಿ, ಪವಮಾನ ಸೂಕ್ತ ಪಾರಾಯಣವನ್ನು ಮಾಡಿ. ಯಾವುದು ಗೊತ್ತಿಲ್ವಾ ಗುರುಗಳೇ, ನೀವು ಬಹಳಷ್ಟು ಜನ ಹೇಳ್ತೀರಾ, ಅಯ್ಯೋ ಗುರುಗಳೇ ನಾವು ಅಜ್ಞಾನಿಗಳು, ನಮಗೇನು ಗೊತ್ತಿಲ್ಲ ಅಂತ ಹೇಳ್ತೀರಾ. ಆದರೆ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತೆ, ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಅದೂ ಗೊತ್ತಿಲ್ವಾ, ಪ್ರತಿನಿತ್ಯ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಗೊಳ್ಳಿ, ಒಂಚೂರು ನಾಟಿ ತುಳಸಿಯನ್ನು ತಗೊಂಡೋಗಿ ಹೃದಯ ಭಾಗಕ್ಕಿಡಿ, ಚಂದನ ಕೇಸರಿ ಅಂತಕ್ಕಂಥದ್ದನ್ನು ಕೊಡ್ತಾರಲ್ಲಿ, ಅದನ್ನು ಹಚ್ಕೊಳ್ಳಿ, ದೀರ್ಘದಾಂಡ ನಮಸ್ಕಾರ ಮಾಡಿ. ಇನ್ನೂ ನಿಶಕ್ತಿ ಇದೆಯಾ, ಸ್ವಲ್ಪ ಎಳ್ಳು ಬತ್ತಿ ತೊಗೊಂಡೋಗಿ ಆಂಜನೇಯ ದೇವಸ್ಥಾನದಲ್ಲಿ ಹಚ್ಚಿ. ಇದರಿಂದ ಬಹಳಷ್ಟು ಅನುಕೂಲಗಳಾಗುತ್ತೆ. ಕೆಲವರು ಏನು ಮಾಡ್ತಾರೆ, ಏಳರಾಟ ಶನಿ ಅಂತ ಅಂದರೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಡೋದು, ದೀರ್ಘದಾಂಡ ನಮಸ್ಕಾರವನ್ನು ಮಾಡಿಬಿಡೋದು. ಯಾವತ್ತೂ ಅಷ್ಟೇ ಶನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡಬಾರ್ದು. ಎಚ್ಚರಿಕೆಯನ್ನು ವಹಿಸಿ. ನಾವು ಶನಿಯ ಹೋಮವನ್ನು ಮಾಡಬೇಕಾದ್ರೆ ಸ್ಟ್ರೈಟಾಗಿ ಕೂತ್ಕೊಳ್ಳಿ ಅಂತ ಕೂಡ ನಾವು ಅಡ್ವೈಸ್ ಮಾಡ್ತೀವಿ. ಯಾಕೆ ಅಂತಂದರೆ ಬಗ್ಗದ್ರೆ ಸಾಕು ಹೆಗಲ ಮೇಲೆ ಹೇರ್ತಾರಂತೆ ಶನಿ. ಬಗ್ಗಬಾರ್ದು, ಸ್ಟ್ರೈಟ್ ಆಗಿರಬೇಕು. ಒಳ್ಳೆಯ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಈ ಮಾಸದಲ್ಲಿ ನಿಮಗೆ ಉತ್ಪತ್ತಿ ಆಗತ್ತೆ. ಉಪಯೋಗವನ್ನು ಮಾಡಿಕೊಳ್ಳಿ. ಹಾಗೆ ದುರಭ್ಯಾಸಗಳನ್ನು ಕಲಿತಕ್ಕಂಥ ಮಾಸವೂ ಕೂಡ ಜುಲೈ ಮಾಸ. ಹಣ ಬಂತು ಅಂತ ಹೇಳಿ ದುರಭ್ಯಾಸವನ್ನು ಕಲಿಬೇಡಿ, ದುರಭ್ಯಾಸಕ್ಕೆ ಬಲಿಯಾಗಬೇಡಿ. ಯಾರೋ ಒಬ್ಬರು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ನಿಮ್ಮನ್ನು ಹಾಳು ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಳಾಗಿರಲ್ಲ. ಏನಾದರೂ ಮಾಡಿ ದುರಭ್ಯಾಸಕ್ಕೆ, ಸ್ತ್ರೀ ಮೋಹಕ್ಕೋ ಅಥವಾ ಮದ್ಯಪಾನಕ್ಕೋ ಅಥವಾ ಧೂಪಪಾನಕ್ಕೋ ಅಥವಾ ಎಲ್ಲೋ ಹೋಗಿ ಚೆನ್ನಾಗಿ ತಿನ್ನೋಕೋ, ಈ ರೀತಿಯೆಲ್ಲ ದುರುಪಯೋಗವನ್ನು ಪಡಿಸ್ಕೋತಾರೆ. ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿನಿತ್ಯ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ
ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ ಸಿಂಧೂರ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ.